ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ಪೂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಇವತ್ತು ನಮ್ಮ ಅತ್ತೆ ಮಾವ ಅವ್ರದ್ದು ಹೋಟೆಲ್ ಓಪನಿಂಗ್ ಪೂಜೆ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಅದ್ರದ್ದು ವ್ಲಾಗ್ ಆಗಿರುತ್ತೆ. ನಾವು ಹೋಗೋ ಅಷ್ಟರಲ್ಲಿ ಈ ಪೂಜೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಇಲ್ಲಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಲಾವಣ್ಯ, ಪೂಜಾ, ಹೇಮ ಎಲ್ಲರೂ ಬಂದಿದ್ದಾರೆ. ನಾನೇ ಲೇಟಾಗಿ ಬಂದೆ ಸ್ವಲ್ಪ. ನಾನು, ಲಾವಣ್ಯ ಮತ್ತು ನಮ್ಮ ಮನೆಯವ್ರು 3 ಜನ ಒಟ್ಟಿಗೆ ಬಂದ್ವಿ. ಬರೋಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತಲ್ವ. ಸೊ ಸ್ಟಾರ್ಟ್ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಗಾಯ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ. ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಹಾಕ್ತಾಯಿದ್ದೀನಿ. ಮಿನಿ ವ್ಲಾಗ್ಸ್ ಮತ್ತು ಲೆಂತಿ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಆ್ಯಂಡ್ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವತ್ತು ಪೂಜೆ ಅಷ್ಟೇ ಮಾಡಿಸಿದ್ದು, ಯಾಕಂದರೆ ದಿನ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಪೂಜೆ ಒಂದು ಮುಗಿಸ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ದಾರೆ. ಅದಾಗಿದ್ದು 3-4 ದಿನ ಆದಮೇಲೆ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದು. ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಒಂದು ರೈಸ್ ಇರುತ್ತೆ, ಮತ್ತು ಮಧ್ಯಾಹ್ನ ಊಟ ಏನೋ ಮಾಡ್ತಾರೆ ಅನಿಸುತ್ತೆ. ನನಗೂ ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ. ಆ ಕಡೆ ಹೋದಾಗ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಟಿಪ್ಟೂರಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೋಡೋಣ, ನೆಕ್ಸ್ಟ್ ಹೋದಾಗ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇವತ್ತು ಪೂಜೆದಷ್ಟೇ ವೀಡಿಯೋನ ಹಾಕಿದ್ದೀನಿ. ತುಂಬ ಲೇಟಾಗಿ ವ್ಲಾಗ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಬ್ಯುಸಿ ಆಗಿಬಿಟ್ಟೆ. ಮೈಸೂರಿಗೆ ಹೋಗಿದ್ದೆ, ಹಂಗಾಗಿ ವೀಡಿಯೋ ಏನೂ ಎಡಿಟ್ ಮಾಡಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ. ಸೊ ತುಂಬ ಲೇಟಾಗೇ ಮಾಡ್ತಾಯಿದ್ದೀನಿ. ಇವಾಗ ಪೂಜೆನ ಮುಗಿಸ್ತಾ ಇದ್ದಾರೆ. ओम गुरुदेव महादेव गुरुदेव सदाशिव गुरु साक्षात् परब्रह्म तस्मै श्री गुरुवे नमः। ओम उमायै नमः, लक्ष्म्यै नमः, ओम महेश्वरायै नमः, ओम कालायै नमः, ओम गिरिजायै नमः, ओम शंकरायै नमः, ओम शिवायै नमः, ओम पार्वत्यायै नमः, ओम चंडिकायै नमः, ओम गौरायै ಚೂರು ಹತ್ಕಂತು ಕಮ್ಮಿ ಮಾಡಿರಿ. ಸಕ್ಕರೆ ಇಟ್ಟಲ್ರಿ, ಹೋಗಿದ ತಕ್ಷಣ ಹಾಕ್ರಿ ಉಕ್ಕಿದಾಗ. ನೆನ್ಸೂರು ಕಮ್ಮಿ ಮಾಡಿ ಮಮ್ಮ, ಕರ್ರಗಾಗ್ಬಿಡುತ್ತೆ. ಹಾಂ ಸಾಕು ಸಾಕು ಸಾಕು. ಒಂದೇ ಲೈಟು ಉಕ್ಕೆ ಆದ್ಮೇಲೆ ಹಾಕ್ರಿ. ಚೆನ್ನಾಗಿ ನಿಂತವ್ರೆ ಕಣೆ. ಒಬ್ಬೊಬ್ರೆ ಹಾಕ್ರಿ, ಓಕೆನಾ? ತಡ್ರಿ, ಇನ್ನೂ ಉಕ್ಕಿಲ್ಲ. ಜಾಗ
ಶೆಲ್ಫ್ ಕಲ್ ಕಟ್ಸ್ಬೇಕಿನ್ನು. ನಾಳೆ ನಾನು ನೆನ್ನೆನೇ ನೋಡಿದ್ದು ಫಸ್ಟ್. ಅವನಿಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಅದು ಒಂದು ಕಡೆಗೆ ಬರ್ತೈತೆ ರೀ. ತಾಳ್ಮೆ. ಏನೂ ಇಕ್ಕಿಲ್ಲ, ಇಕ್ಕಕ್ಕೆ ಪೈಪು ಎಲ್ಲ ತಂದಿದ್ದೆ. ಬೇಡ ಮಮ್ಮ ಕರ್ಗಾತಿ ಸುಮ್ಮನೆ. ಹಾಂ ಸಾಕು ಸಾಕು ಸಾಕು. ವಾಟರ್ ಇಲ್ಲಿ ಅವ್ರೆ ಗುರುಳ ನೋಡ್ತಾವ್ರೆ. ಬಂತು ಅದು ಅದೇ ಇಂಗ್ತಾ ಐತೆ ಹಾಲು ಅಲ್ಲಿ ಬಿಸಿ ಜಾಸ್ತಿ ಆಗಿ ಬಂದು ಅರಿಲಿ ತಡ್ರಿ ಅರಿಲಿ. ಹಾಕಿ ಹಾಂ ಇವಾಗ ಹಾಕಿ. ಆಫ್ ಮಾಡಿ. ನಾಲ್ಕು ಮಾಡಿ ಹಾಂ ಬಂದೆ. ಸೂಪರ್. ಯಾಕೆ ಹಿಂಗೆ ಕೂತಿದ್ದೀರಾ ನೀವು? ವಿಡಿಯೋ ಮಾಡ್ಲಿ ಅಂತ ಕೂತಿದ್ದೀರಾ? ಬಾಳೆಹಣ್ಣು ಕೊಡವ ಮಾಮೂಲು ಬಾಳೆಹಣ್ಣು ಹೊರಟೈತಿ ಮಾಮ. ಯಾಕೆ ತಿಂಡಿ ತಿನ್ಕೊಂಡು ಹೋಗ್ರಿ. ಬಿಡಿ ನಿಂತಿದ್ದ ಹಾಸ್ಪಿಟ್ಲ್ ಮಾತಾಡಕ್ಕೊಡಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇದು ನೆಕ್ಸ್ಟ್ ಡೇ ನನ್ನ ಕಸಿನ್ ಪಾಪು ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ಡಾಬಾದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿದ್ವಿ. ತುಂಬ ಸೆಲೆಕ್ಟೆಡ್ ಪೀಪಲ್ಸ್ ಅಷ್ಟೇ ಹೋಗಿದ್ದು, ತುಂಬ ಜಾಸ್ತಿ ಜನ ಏನು ಹೋಗಿರಲಿಲ್ಲ. ಸೆಕೆಂಡ್ ಇಯರ್ ಬರ್ಡೇ ಅಲ್ವಾ, ಸಿಂಪಲ್ಲಾಗೆ ಮಾಡಿದ್ಲು. ಸೊ ಅಲ್ಲಿದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ವೈಡ್ ಆ್ಯಂಗಲಲ್ಲಿ ವೀಡಿಯೋ ಮಾಡೋದನ್ನು ಮರ್ತೋಗ್ಬಿಟ್ಟಿದೆ, ಸ್ಟ್ರೈಟ್ ಮಾಡಿಬಿಟ್ಟಿದೆ, ಹಾಗಾಗಿ ಈ ರೀತಿ ಬರ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಲ್ವಾ, ಯಾವಾಗಲೂ ಸ್ಮೈಲ್ ಮಾಡ್ತಿರ್ತಾಳೆ. ಅದಕ್ಕೆ ನನಗೆ ಮತ್ತು ಅರುಣ್ಗೆ ತುಂಬ ಇಷ್ಟ. ಇವಳ ಹೆಸರು ಮೋಹಿತಾ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಇಯರ್ ಬರ್ಡೇ ಇತ್ತು. ಸೊ ಎಲ್ಲರೂ ಹೋಗ್ಬಿಟ್ಟು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ಟು ಪಾರ್ಟಿ ಮುಗಿಸ್ಕೊಂಡು ಬಂದ್ವಿ.
I begin to